ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಟೀಚರ್ಸ್ ಆಗಿರ್ಬೋದು, ಯಾರೇ ಶಿಕ್ಷಕರು, ಶಿಕ್ಷಕರು ಯಾರ ವಿರುದ್ಧನೂ ಅಲ್ಲ. ನಾವು ಶಿಕ್ಷಕರು, ಶಿಕ್ಷಕಿಯರು ಇಡೀ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಅದ್ಭುತವಾದಂಥ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಅವರನ್ನು ಒಂದು ನಾಗರಿಕ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಎಲ್ಲದಕ್ಕೂ ಕೆಲವು ಇತಿಮಿತಿಗಳು ಅಂತಿರುತ್ತೆ. ವೀಕ್ಷಕರೇ, ಒಂದು ನೆನಪಿಡಿ, ಈ ಶಾಲೆಯಲ್ಲಿ ಮಕ್ಕಳ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡಿಸೋದಿದೆಯಲ್ಲ, ಕೆಲವರು ಸಮರ್ಥನೆ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಈ ಹಿಂದೆ ಮಾಡ್ತಾ ಇರಲಿಲ್ಲ, ನಿಜ. ನಾವು ಕೂಡ ಈ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಒಂದೊಂದು ವಾರ ಸೇವನಾ ವಾರ ಅಂತೆಲ್ಲ ಕಾರ್ಯಕ್ರಮಗಳಿತ್ತು. ಯಾಕೆಂದರೆ ಮಕ್ಕಳು ಅದನ್ನು ಕಲಿಬೇಕು ಅಂತ ಹೇಳಿ. ಈ ಹಿಂದೆ ಸಿ ರಾಜಗೋಪಾಲಾಚಾರಿ ಅವರು ಕೂಡ ಮನೆ ಕೆಲಸವನ್ನು ಮಾಡಬೇಕು, ಮನೆ ಕೆಲಸ ಅಂತಂದರೆ ತಂದೆಯ ಕುಲಕಸುಬನ್ನು ಮಾಡಬೇಕು ಅಂತ ಒಂದು ಕಾನೂನು ಮಾಡಿದರು. ಅಂದರೆ ಒಂದು ವೇಳೆ ಒಬ್ಬ ತಂದೆ ಚಮ್ಮಾರನ ಕೆಲಸ ಮಾಡ್ತಾಯಿದ್ರೆ ಮಗ ಶಾಲೆ ಬಿಟ್ಟ ನಂತರ ಅದನ್ನು ಮಾಡಬೇಕು. ಒಂದು ವೇಳೆ ಕೂದಲು ಕತ್ತರಿಸೋ ಕೆಲಸ ಮಾಡ್ತಾಯಿದ್ರೆ ಮಗ ಶಾಲೆ ಬಿಟ್ಟ ನಂತರ ಅದನ್ನು ಬಂದು ಮಾಡಬೇಕು. ಈ ರೀತಿ ಇತ್ತು. ರೈತ ಆಗಿದ್ದರೆ ರೈತನ ಕೆಲಸ ಮಾಡಬೇಕು, ಈ ರೀತಿ. ಒಂದು ವೇಳೆ ಗೋಲ್ಡ್ ಸ್ಮಿತ್ ಆಗಿದ್ದರೆ ಆ ಕೆಲಸ ಮಾಡಬೇಕು. ಅದಕ್ಕೆ ದೊಡ್ಡ ಪ್ರತಿರೋಧ ವ್ಯಕ್ತವಾಯಿತು. ಬೇಡ, ಇದು ನೀವು ನಮ್ಮನ್ನು ಅಲ್ಲೇ ಕೂರಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನೋಂಥದ್ದೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಸೊ ಹಾಗಾಗಿ ರಾಜಗೋಪಾಲಾಚಾರ್ಯವರ ಆಶಯದಂತೆ ಆಗಲಿಲ್ಲ. ಎಲ್ಲರೂ ಶಾಲೆಗೆ ಹೋಗಿ ಮತ್ತೇನು ಹುಡ್ಕೋತಿರುತ್ತೆ. ಇವತ್ತು ಆ ಎಲ್ಲ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಚಮ್ಮಾರ ಕೆಲಸ ಅಂತ ಹೇಳೋ ಒಮ್ಮೆ ಒಂದು ಕಾಲದಲ್ಲಿ ಇತ್ತಲ್ಲ, ಮೂದಲಿಸುವಂಥದ್ದು, ಆ ಥರ ಇಲ್ಲ ಈಗ, ಆಯಿತಾ. ಆಮೇಲೆ ಒಂದು ರೀತಿಯಲ್ಲಿ ಕೂದಲು ಕತ್ತರಿಸೋ ಕೆಲಸ ಇದ್ದರೆ ಅವನನ್ನು, ಆ ಹುಡುಗರನ್ನು ಮೂದಲಿಸೋದು, ಈಗ ಅದು ಕೋಟಿಗಟ್ಟಲೆ ರೂಪಾಯಿ ವ್ಯವಹಾರಗಳು ಶುರುವಾಗಿದೆ ಅಲ್ವಾ. ಸಲೂನ್ ಯಾವ ರೀತಿ ಆಗಿದೆ. ಆದರೆ ನೀವು ಅದನ್ನೇ ಮಾಡಿ ಅಂತ ಹೇಳುವಂಗಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಅಂದ್ರಳ್ಳಿ ಶಾಲೆಯಲ್ಲಿ ಶಾಲಾ ಮಕ್ಕಳ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಯಿತು. ಹಿಂದೆ ಮಾಡ್ತಾಯಿದ್ರು. ಹಿಂದೆ ನೀವು 10-20 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ರಿ. ಹೌದು, ಮಹಾತ್ಮ ಗಾಂಧಿ ಕೂಡ ಹೇಳಿದರು, ನಿಜ. ಕೆಲಸ ಕಲಿಸಬೇಕು ಅಂತೇಳಿ ಅದನ್ನು ಮನೆಯಲ್ಲಿ ಕಲಿಸಿ. ಶಾಲೆಯಲ್ಲಿ ಪಾಠ ಪ್ರವಚನಗಳು ಮಾತ್ರ ಆಗಬೇಕು. ಶಾಲೆಯಲ್ಲಿ ಓಕೆ, ಇದೀಗ ಒಂದು ನೇರ ಪ್ರಸಾರದಲ್ಲಿ ಅರೆಸ್ಟ್ ಆಗ್ತಾ ಇದ್ದಾರೆ ಸಂಬಂಧಪಟ್ಟವರು. ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ನೋಡಿ. ಲಕ್ಷ್ಮೀ ದೇವಮ್ಮ ಅವರನ್ನು ವಶಕ್ಕೆ ಪಡೆಯಲಾಗಿದೆ, ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ಖಂಡಿತವಾಗಲೂ ಲಕ್ಷ್ಮೀ ದೇವಮ್ಮ ಅವರ ಬಗ್ಗೆ ಏನು ಕೆಟ್ಟ ಭಾವನೆ ಆಗಲಿ, ಅವರನ್ನು ಒಳಗಾಕಿಸ್ಬೇಕಂಥದ್ದೇನಿಲ್ಲ, ಅಥವಾ ಅವರೇನು ಆರೋಪ ಮಾಡ್ತಾರೆ ಶಾರದಮ್ಮ ಅವರ ಮೇಲೂ ಇಲ್ಲ. ಆದರೆ ಮಕ್ಕಳನ್ನು ಆ ರೀತಿ ಟಾಯ್ಲೆಟ್ ಕ್ಲೀನ್ ಮಾಡಿಸೋದಿದೆಯಲ್ಲ, ಯಾಕೆಂದರೆ ನಿಮ್ಮ ಇದಿರತ್ತಲ್ಲ, ಏನಂತಾರೆ SDMC ಅಲ್ಲ, ಓಕೆ. ರಂಜಿತ್ ಇದೀಗ ನೇರ ಪ್ರಸಾರದಲ್ಲಿದ್ದಾರೆ ನಮ್ಮೊಂದಿಗೆ. ಈಗ ಅರೆಸ್ಟ್ ಆಗಿದೆ ಮುಖ್ಯ ಶಿಕ್ಷಕಿ, ಅವರನ್ನು ಮಾತಾಡಿಸುವಂಥ ಪ್ರಯತ್ನಗಳಾಗುತ್ತೆ. ಏನಾಗುತ್ತೆ, ಓವರ್ ಟು ಯು ರಂಜಿತ್. ಎಸ್, ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಈಗ ಆಂಧ್ರಹಳ್ಳಿಯ ಈ ಶಾಲೆಯ HM ಅವರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನಾನು ತೋರಿಸ್ತೀನಿ, ಅವ್ರು ಮಾತಾಡಿಸುವಂಥ ಪ್ರಯತ್ನವೂ ಕೂಡ ಮಾಡ್ತೀನಿ. ಇಷ್ಟೆಲ್ಲ ಅವ್ಯವಸ್ಥೆಯ ನಂತರ ಈಗ ಲಕ್ಷ್ಮೀ ದೇವಮ್ಮ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವೂ ಕೂಡ ಮಾಡ್ತೀನಿ. ಮೇಡಮ್ ಹೇಳಿ, ಈಗ ಎಲ್ಲಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ? ಬ್ಯಾಡ್ರಳ್ಳಿ ಅಲ್ವಾ? ಇಲ್ಲ ಸರ್, ನಾನು ಹೇಳಿ ಆಮೇಲೆ ಹೇಳ್ತೀನಿ ಸರ್. ಸಸ್ಪೆಂಡ್ ಆಗಿದ್ದೀರಿ ಯಾರು? ಹೇಳಿ, ಮಾಡ್ದಿರೋ ತಪ್ಪಿಗೆ ನಾವ್ಯಾಕೆ ನೀವೇ ಮಾಡಿದ್ದಂತಲ್ಲ? ಇಲ್ಲ ಸರ್, ಅಲ್ಲಾಡ್ಸಿಲ್ಲ, ಒಳ್ಳೇದೇ. ನಿಮ್ಮಿಂದ ಒಬ್ರು ಡೆತ್ ಆಗಿದಾರಂತಲ್ಲ, ನಾರಾಯಣನ್ ಅವರು? ಯಾರು ಡೆತ್ ಆಗಿಲ್ಲ. ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದೀರಾ ನೋಡಿ. ಮಕ್ಕಳ ಇದೇ ಮೇಡಮು ಅದೇ ಪೊಲೀಸ್ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಾ. ಇವರೇ ದೇವಿರಮ್ಮ, ಇವರೇ ಸುಮಾರು 1 ವರ್ಷ ಆಯಿತು ಈ ಶಾಲೆಗೆ ಬಂದು, ಆಂಧ್ರಹಳ್ಳಿಯ ಈ ಶಾಲೆಗೆ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಇವ್ರು ಏನು ಅನಾಚಾರ ಮಾಡಿದ್ದಾರೆ ಅಂತೇಳಿ ಇಲ್ಲಿನ ಪೋಷಕರೇನಿದ್ದಾರೆ ಅವ್ರು ಇವತ್ತು ಹೇಳ್ತಾ ಇದ್ದಾರೆ, ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಆ ಮೂಲಕ ಇಲ್ಲಿ ಇನ್ನೂ ಕೂಡ 100 ಜನ ಇದ್ದಾರೆ. ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ. ಅವ್ರು ಹೇಳ್ತಾ ಇರೋದು, ಹೇಳ್ರಿ ಶಿವರಾಜ್ ಅವರ, ಇಲ್ಲಿ ಏನೇನು ಮಾಡಿದ್ದಾರೆ ಈ ಮೇಡಮ್, ಏನೇನು ಮಾಡಿದ್ದಾರೆ ಹೇಳ್ರಿ. ಇವಾಗ ವ್ಯಾನ್ ಗತ್ತಕ್ಕೆ ಅವ್ರು ಕರೀತಾ ಇದ್ರೆ ಅವರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೈ ಸಿಗದಂಗೆ
ನಮಗೆ ಮರ್ಯಾದೆ ಓದ್ತದೆ ಅನ್ನೋದಕ್ಕೆ ಅವರು ವ್ಯಾನ್ ಹತ್ತುತ್ತಾ ಇಲ್ಲ. ದಯವಿಟ್ಟು ವ್ಯಾನ್ ಹಚ್ಚಿ ಕರ್ಕೊಂಡು ಹೋಗ್ಬೇಕು ಪೊಲೀಸರು. ತಗೋಬೇಕು. ಅವ್ರು ಬಂದ ಮೇಲೆ ಇಲ್ಲಿ ಏನೇನು ಬದಲಾವಣೆ ಆಗಿದೆ ಎಲ್ಲಿ ಕುಲ್ಗೆಟ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದಾರೆ, ಬೇಕು ಅಂತ ಯಾರ ಜೊತೆ ನಾವು ಬಿದ್ದಿದ್ದೋದ್ರು. ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ. ಯಾಕೆ ಬೇಕು? ಕಾನೂನು ಪ್ರಕಾರ ವ್ಯಾನಲ್ಲೇ ಕರ್ಕೊಂಡು ಹೋಗ್ಲಿ. ಇವ್ರು ಮಾಡಿರೋದಕ್ಕೆ ಇವ್ರಿಗೆ ಸರಿಯಾದ ಶಿಕ್ಷೆ ಆಗಿದೆ ಅಂತ ಹೇಳ್ತೀರಾ? ಶಿಕ್ಷೆ ಆಗಲೇಬೇಕು. ಇಂಥವ್ರಿಗೆಲ್ಲ ಇನ್ನು ಮುಂದೆ ಬರೋಂಥವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಹೇಳ್ರಿ. ಸರ್ ಈಗ ಪೊಲೀಸವ್ರು ಕರ್ಕೊಂಡು ಹೋಗ್ತಾ ಇದ್ರು, ಬಟ್ ಆದ್ರೆ ಅವರು ಪೊಲೀಸು ಇದನ್ನ ಜೀಪ್ ಹತ್ತುತ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗ ಅವರು ಯಾಕೆ ಜೀಪ್ ಹತ್ತಲ್ಲ ತಪ್ಪು ಮಾಡಿದ್ರು ಅಂದ್ರೆ ಅವ್ರು ತಪ್ಪು ಮಾಡಿರೋದಕ್ಕೋಸ್ಕರನೇ 600 ಜನ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಿಲ್ವ? 100% ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗ ಅವರು ತಪ್ಪು ಮಾಡಿಲ್ಲ ಅಂದಿದ್ರೆ ವ್ಯಾನ್ ಹತ್ತಾ ಇರೋರು. ಇವತ್ತು ತಪ್ಪು ಮಾಡಿಲ್ಲ, ಅದಕ್ಕೆ ಅವರು ಅಪ್ಸ್ಟ್ಯಾಂಡಿಂಗ್ ಹೋಗೋ ಥರ, ಅವರು ತಪ್ಪಿಸ್ಕೊಂಡು ಹೋಗೋ ಥರ ಹೇಳಿ ಈ ಪೊಲೀಸ್ ನಿಮ್ಮ ಊರಿನ ಶಾಲೆ ಇಷ್ಟೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಒಂದು ವರ್ಷದಲ್ಲಿ. ಸುಮಾರು 5-6 ಸರಿ ಕುಂಡ್ರಿಸ್ಕೊಂಡು ಕಂಪ್ಲೇಂಟ್ ಮಾಡಿ ನಾವು ಎಲ್ಲ ಬೇಡಮ್ಮ ತಿದ್ಕೋ, ಬೇಡ ಮಕ್ಕಳುಗಳು ಹಾಳಾಗೋದು ಬೇಡ, ಭವಿಷ್ಯ ಹಾಳೋದು ಬೇಡ ಅಂತೇಳಿ ಧೂಳಿನಲ್ಲಿ ಕುಂತ್ಕೊಳ್ಳೋದಕ್ಕೆ 2 ಲಕ್ಷ ಖರ್ಚು ಮಾಡಿ ಟೈಲ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ವಿ ಮೇಲ್ಗಡೆ. ನಮಗೇನಿತ್ತು ತಿಂಗಳಿಗೊಂದ್ಸರಿ ಪರ್ಕೆ ಕೊಡಿಸೋದು, ಎಲ್ಲ ಕೊಡಿಸೋದು, ಎಲ್ಲ ಮಾಡಿಸಿವು. ನಾವು ಹೋಗೋ ತಕ್ಕ ಇದ್ಬಿಟ್ಟು ಮಕ್ಕಳ ಕೈಲಿ ಕೆಲಸ ಮಾಡಿಸೋದು. ಪಾಪ ಇನ್ನೊಬ್ರು ಮೇಡಮ್ ಕಣ್ಣೀರಾಗ್ತಾ ಇದ್ರು. ನನ್ನ ರಿಟೈರ್ಡ್ ಟೈಮ್ ಇದು, ಇಂಥ ಶಾಲೆಯಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದ್ರು ಕಣ್ಣು ಮುಂದೆ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ಒಬ್ರು ಮೇಡಮ್ ಕಣ್ಣಾಗ್ತಾ ಇದ್ರು. ನಮಗೂ ಸಂಕಟ ಆಗುತ್ತೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತ್ಕೊಂಡು ಬಂದಿರೋರು ಸರ್. ಓಕೆ, ಅದೇ ಥರ ಇನ್ನೊಬ್ರು ಮೇಡಮ್ ವೀಕ್ಷಕರೇ, ವಿಷಯ ಇಷ್ಟೇ ನೋಡಿ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸ, ಲೋಟ ತೊಳೆಯೋದು ಮಾಡೋಂಗಿಲ್ಲ. ಅದು ಬಾಲಕಾರ್ಮಿಕ ಪದ್ಧತಿ ಆಗುತ್ತೆ. ಅದಕ್ಕೆ ಶಿಕ್ಷಾರ್ಹ ಅಪರಾಧ ಇದೆ. ಮನೆಯಲ್ಲಿ ತಂದೆ ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ದಿವಸಕ್ಕೆ ಹೆಣ್ಣಾಳು ಗಂಡಾಳು ಅಂತೇಳಿ 500 ರೂಪಾಯಿ ಕೊಡ್ತಾರೆ. ಮಕ್ಕಳು ಬಂದರೆ 100 ರೂಪಾಯಿ ಕೊಡ್ತಾರೆ. ರಾಯಚೂರು ಭಾಗದಲ್ಲಿ ಭಾಳ ಆಗ್ತಾಯಿತ್ತು. ಆದರೆ ಮಕ್ಕಳಿಗೆ ಅವರು ಆಟ ಪಾಠ ನಕ್ಕು ನಲಿಯುವಂಥ ಸಮಯ, ಅದನ್ನು ನಾವು ಒದಗಿಸಬೇಕು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೂವ್ ಆಗಿರುವಂಥದ್ದು. ಹಾಗಿರುವಾಗ ಹಿಂದೆ ಮಾಡ್ತಾಯಿದ್ರು ಮತ್ತು ಮುಂದೆ ಮಾಡ್ತಾಯಿದ್ರು ಅಲ್ಲ. ಹಿಂದೆ ಬೇರೆಲ್ಲ ಇತ್ತು. ಹಿಂದೆ ಜೀತ ಪದ್ಧತಿ ಇತ್ತು, ಓಕೆ ಅಂತೀರಾ ನೀವು? ಹಿಂದೆ ಸಹಗಮನ ಪದ್ಧತಿ ಇತ್ತು, ಓಕೆ ಅಂತೀರಾ ನೀವು ಅದನ್ನು? ಹಿಂದೆ ಒಂದು ರೀತಿಯಲ್ಲಿ ಏನೇನೆಲ್ಲ ಆಚರಣೆಗಳಿತ್ತು. ಯಾವುದು ಆಚರಣೆಗಳು ಸರಿಯಲ್ಲವೋ, ಯಾವುದು ನಿಷಿದ್ಧವೋ. ಈಗ ಕೆಲವು ಕಡೆ ಚಂದ್ರಗುತ್ತಿಯಲ್ಲಿ ಬೆತ್ತಲೆ ಮೆರವಣಿಗೆ ಆಗ್ತಾಯಿತ್ತು. ನಮಗೆ ಅನಿಸ್ಬಿಡುತ್ತೆ ನಾಗರಿಕ ಸಮಾಜ ಇದನ್ನು ಒಪ್ಕೋಬಾರ್ದು, ಯಾವುದನ್ನು ಒಪ್ಕೋಬಾರ್ದು ಅದನ್ನು ದೂರ ಮಾಡ್ತಾ ಹೋಗಬೇಕು. ನಾವು ನಂತರವಾಗಿ ಆಧುನಿಕತೆ ಅಂದರೆ ನಾಗರಿಕ ಪ್ರಪಂಚ ಚೆನ್ನಾಗಿ ಆಗ್ತಾ ಇದ್ದಾಗೇನೆ. ಮೊದಲೆಲ್ಲ ನಮಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಮರ ಕಡಿಯೋದು ಇದೆಲ್ಲ ಕಾಮನ್ ವಿಚಾರ ಆಗಿತ್ತು. ಇವತ್ತು ಮರ ಕಡಿಯೋಕ್ಕೆಲ್ಲ ಬಿಡ್ತಾ ಇಲ್ಲ ಯಾರು ಕೂಡ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಶಾಲೆಗಳಲ್ಲಿ ಮಕ್ಕಳು ಕೆಲಸ ಕಲ್ತ್ರೆ ಏನ್ರಿ, ನೀವು ಮನೆಯಲ್ಲಿ ಕಲಿಸಿ ಮಕ್ಕಳಿಗೆ, ಅದು ಶಿಕ್ಷೆ ಆಗೋದಿಲ್ಲ. ಆದರೆ ಇದೆಯಲ್ಲ, ಮಲಗುಂಡಿಗೆ ಇಳಿಸೋದು. ನಿಮಗೆ SDMC ಇರುತ್ತಲ್ವ, ರಕ್ಷಕ ಮತ್ತು ಶಿಕ್ಷಕ ಸಂಘ, ಅದಕ್ಕೊಬ್ಬ ಚೇರ್ಮನ್ ಇರ್ತಾನೆ, ಆಮೇಲೆ ಪೇರೆಂಟ್ಸ್ಗಳಿರ್ತಾರೆ, ಟೀಚರ್ಸ್ ಇರ್ತಾರೆ. ಸರ್ಕಾರದ ಸ್ವಲ್ಪ ಮಟ್ಟಿಗೆ ದುಡ್ಡು ಬರುತ್ತೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ನೀವು ಅದರಲ್ಲಿ ಮಾಡಿಸಿ. ನೀವು ಆ ದುಡ್ಡನ್ನು ಕಿಸೆಗೆ ಹಾಕ್ಕೊಂಡು ಇದನ್ನು ಮಕ್ಕಳಿಂದ ಮಾಡಿಸಿದ್ರಿ ಅಂತಂದರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇವತ್ತು ನಾನು ನಮ್ಮ ರಾಜ್ಯದ ಅರ್ಧಕ್ಕರ್ಧ 15 ಜಿಲ್ಲೆಗಳ ರಿಪೋರ್ಟ್ಗಳ ನಂಬರ್ ನಿಮ್ಗೆ ಕೊಡ್ತೀನಿ. ಯಾವುದೇ ಶಾಲೆ, ಕೇವಲ ಬೆಂಗಳೂರು ಅಂತಲ್ಲ, ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಇದೆ. ಯಾವಾಗ ಖಾಸಗಿ ಶಾಲೆಗಳು ಬಂತೋ, ಖಾಸಗಿ ಶಾಲೆಗಳು ಬಂದಾಗ ಇದೆಲ್ಲ ನಿಂತೋಗ್ಬಿಡ್ತು, ಕೆಲಸ ಮಾಡೋಂಗಿಲ್ಲ. ಮತ್ತು ಈಗ ಹೂದೋಟ, ಆಮೇಲೆ ನೀವು ಅಲ್ಲಿ ಗಿಡಗಳಿಗೆ ನೀರು ಹಾಕೋದು, ಅದನ್ನು ನಾವು ಬೇಡ ಅಂತ ಹೇಳೋದಿಲ್ಲ. ಅದು ನಿಮ್ಮನ್ನು ಪ್ರಗತಿ ಪಥ ತಗೊಂಡೋಗುತ್ತೆ. ಕೆಲವು ಕಡೆ ತೋಟ ಮಾಡ್ತಾರೆ ಗೊತ್ತಾ, ತುಂಬ ಅದ್ಭುತವಾಗಿದೆ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಈ ಥರ ಮಾಡೋದಿದೆಯಲ್ಲ, ಇದು ಶಿಕ್ಷಾರ್ಹ ಅಪರಾಧ. ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಏನಿದ್ದಾರೆ, ಅವ್ರು ಈ ಹಿಂದೆ ಕೂಡ ಏನೋ ಅಂತಂದು ಮಾಡಿದ್ರಂತೆ. ಸಸ್ಪೆಂಡ್ ಅಂತ ನಾನು ಹೇಳ್ತಾ ಇಲ್ಲ, ಡಿಸ್ಮಿಸ್ ಆಗಬೇಕಂತವ್ರು. ಎಲ್ಲರಿಗೊಂದು ಭಯ ಕಾಡಬೇಕು. ಮಕ್ಕಳ ಹತ್ರ ಈ ರೀತಿ ಮಾಡಿಸಬಾರ್ದು. ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀನಿ. ಅದಾದ ನಂತರ ಬೇರೆ ಇವತ್ತೇನೆಲ್ಲ ಆಯಿತು ಅದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಮತ್ತು ನಮ್ಮ ರಿಪೋರ್ಟರ್ಗಳ ನಂಬರ್ ಕೂಡ ನಿಮ್ಗೆ ಕೊಡ್ತೀನಿ. ಈ ರಿಪೋರ್ಟ್ ನೋಡೋಣ ಮೊದಲಿಗೆ. ಚುಕ್ಕೆ ಕೊಡ್ತೀನಿ ಅಂತ ಹೇಳಿ ಬಾತ್ರೂಮ್ ತೊಳ್ಸಿದ್ ಸರ್. ಇವನ್ಗೆ ಜೊತೆ ಇದ್ದಿದ್ದ ಸರ್ ಅವನು ಹೋಗ ಮುಂದೆ ಇಷ್ಟು ಚುಕ್ಕೆ ಕೊಟ್ಟು ಕಳ್ಸೋರೆ ಇವನ್ಗೆ. ಚಿನ್ನದ ನಾಡಿನ ಘಟನೆ ಮರೆಯೋ ಮುನ್ನವೇ ಹೀನ ಕೃತ್ಯ. ಎಸ್, ಚಿನ್ನದ ನಾಡು ಕೋಲಾರದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳ ಕೈಯಲ್ಲಿ ಮಲಗುಂಡಿ ಸ್ವಚ್ಛ ಮಾಡಿಸಿದ್ರು. ಈ ಬಗ್ಗೆ ರಾಜ್ಯಾದ್ಯಂತ ಬಹುದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಶಿಕ್ಷಕರ ಬಂಧನ ಕೂಡ ಆಗಿತ್ತು. ಆದರೆ ಇನ್ನೂ ಯಾರೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ.
ಶೇಮ್ 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 ಶೇಮ್. ಕೋಲಾರದ ಆ ಅಮಾನವೀಯ ಸುದ್ದಿ ಇನ್ನು ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಬೆಂಗಳೂರಿನ ಯಶವಂತಪುರದ ಅಂದ್ರಹಳ್ಳಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಅಂದ್ರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಹೇಗ್ ನಡೆಸ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಈ ದೃಶ್ಯಗಳೇ ನೋಡಿ. ಸರ್ಕಾರಿ ಶಾಲೆಯ ಮಕ್ಕಳ ಬರಿಗಾಲಿನಲ್ಲಿ ಆಸಿಡ್ ಕೊಟ್ಟು ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ ನೋಡಿ. ಈ ಅಮಾನವೀಯ ದೃಶ್ಯಗಳು ಹೊರಗೆ ಬರ್ತಾ ಇದ್ದಂತೆ ಪೋಷಕರು ರೊಚ್ಚಿಗೆದ್ದಿದ್ರು. ಈ ಕೃತ್ಯ ಮಾಡಿಸಿದ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮಗೆ ಅಮಾನತು ಶಿಕ್ಷೆ ಕೊಟ್ಟಿದ್ದಾರೆ. ಬರೀ ಕ್ರಮಗೊಂಡ್ರೆ ಸಾಕ? ರಾಜ್ಯಾದ್ಯಂತ ಏನಾಗ್ತಾ ಇದೆ? ನಿಮ್ಮ ಮನೆಯ ಮಕ್ಕಳನ್ನ ಈ ರೀತಿ ನೀವು ಬಳಸ್ತೀರಾ? ಸರ್ ಖಂಡಿತ ನಾವು ತೊಳಸಿಲ್ಲ ಸರ್. ನನ್ನ ರಜೆ ಬಂದಿದೆ ಸರ್, ರಜದಲ್ಲಿದ್ದೆ ನಾನು. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ನಾನು ಬಂದೆ ಸರ್. ನಾನಂತೂ ಇರ್ಲಿಲ್ಲ. ಇಲ್ಲ ಸರ್, ಖಂಡಿತ ಹಂಗ್ ಮಾಡಿಲ್ಲ ಸರ್. ಬೇರೆ ಪೋಷಕರೇ ಅಲ್ಲ ಸರ್, ಎಲ್ಲ ಮಕ್ಕಳು ಇಲ್ಲ ಸರ್, ಎಲ್ಲ TC ತಗೊಂಡೋಗಿದ್ದಾರೆ. ಬೇಕಂತ ಅವ್ರು ಮಾಡಿದ್ದಾರೆ ಸರ್, ಅಷ್ಟೇ. ಇದು ಅಪರಾಧ ನನ್ನ ಮೇಲೆ ಸುಮ್ಮನೆ ಹೊರಿಸಿದ್ದಾರೆ ಸರ್. ನಾನು ಇಲ್ಲಿ HM ಆಗಿರೋದು ಬೇಡ, ಸೀನಿಯರ್ ಟೀಚರ್ ನಾವು ಚಾರ್ಜ್ ತಗೋಬೇಕು ಅಂತ ಹಿಂಗ್ ಮಾಡಿದ್ದಾರೆ ಸರ್. ಶಾರದಮ್ಮ ಅಂತ ಸರ್, ಅವರೇ ಮಾಡಿರೋದು. ಇಲ್ಲಿ 25 ವರ್ಷದಿಂದ ಇದೇ ಶಾಲೆಯಲ್ಲಿ ಇದ್ದಾರೆ ಅಂತ ಅವರೇ ಹೇಳ್ಕೊಟ್ಟು ಅವ್ರ ಮನೆ ಸುತ್ತಮುತ್ತ ಪೋಷಕರೇ ಅವರೆಲ್ಲ. ಬಡವರ ಮಕ್ಕಳು ಅಂದ್ರೆ ಕಾಲ ಕಸ ಅಂತ ತಿಳ್ಕೊಂಡಿರೋ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಬರೀ ಅಮಾನತಲ್ಲ, ಸೇವೆಯಿಂದಲೇ ವಜಾ ಮಾಡಬೇಕೆಂಬುದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗ್ರಹ. ಗಮನಕ್ಕೆ ಬಂದ್ಮೇಲೆ ಕಾರ್ಯೋನ್ಮುಖರಾಗಿದ್ದೇವೆ. ಅದಕ್ಕೇನನ್ನು ದಯಮಾಡಿ ಕೇಳಿ, ಇಲಾಖೆಯ ಆದೇಶಗಳನ್ನ ನಾನು ಪರಿಪಾಲನೆ ಮಾಡೋದಕ್ಕೆ ನಾನೊಬ್ಬ ಸೇವಕ, ನಾನು ಖಂಡಿತ ಮಾಡ್ತೀನಿ. ಶಿಕ್ಷಕರಿಗೆಲ್ಲ ಹೇಳಿದ್ದೀನಿ, ಆರೋಪ ಏನಿಲ್ಲ, ಶಿಕ್ಷಕರ ಆರೋಪ ಏನಿಲ್ಲ. ಮುಖ್ಯ ಶಿಕ್ಷಕರ ಆರೋಪ ಬಿಟ್ಟರೆ ಶಿಕ್ಷಕರ ಆರೋಪ ಯಾವುದೂ ಇಲ್ಲ ಸರ್. ಇನ್ನು ರಾಜ್ಯಾದ್ಯಂತ ಅದೆಷ್ಟೋ ಹೀನ ಕೃತ್ಯಗಳು ತೆರೆಮರೆಯಲ್ಲಿ ನಡೀತಿವೆ. ಕೆಲ ಪ್ರಕರಣಗಳಂತೂ ಬೆಳಕಿಗೆ ಬಂದಿರಲ್ಲ. ರಿಪಬ್ಲಿಕ್ ಕನ್ನಡ ಇಂತಹ ಹೀನ ಕೃತ್ಯಗಳ ದೊಡ್ಡ ಅಭಿಯಾನವನ್ನೇ ಮಾಡಲಿದೆ. ನೋಡಿ, ಯಾವುದೇ ಕರ್ನಾಟಕದ ಮೂಲೆಯಲ್ಲಿ, ದೇಶದ ಮೂಲೆಯಲ್ಲಿ ಕೂಡ ಆಗಬಾರ್ದು. ಅಂದರೆ ನಮಗೆ ಅವಕಾಶ ಇರೋದು ಕರ್ನಾಟಕದ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಆಗ್ತಾ ಇದ್ದರೆ ನಾನು ಅಲ್ಲಿ ಕೆಳಗೆ ನಂಬರ್ ಹಾಕ್ತಾ ಇದ್ದೀನಿ ನೋಡಿ. ಮಲ್ಲಿಕಾರ್ಜುನ್ ಮರಕಳೆ, ಬೀದರ್ 7624965407. ಬೀದರ್ನ ಎಲ್ಲ ಜಿಲ್ಲೆಗಳು, ಬೇರೆ ಬೇರೆ ತಾಲೂಕುಗಳೇನಿದೆ ನೋಡಿ. ಓಂ ಪ್ರಕಾಶ್ ಕಲಬುರ್ಗಿ ಇದ್ದಾರೆ, ವಿಜಯಪುರದ ಶಶಿಕಾಂತ್ ಇದ್ದಾರೆ, ರೇಣುಕಾರಾಧ್ಯ ಬಳ್ಳಾರಿ, ಈರಯ್ಯ ಹಿರೇಮಠ್ ಕೊಪ್ಪಳ, ವೀರೇಶ್ ಚಿತ್ರದುರ್ಗ, ಮೈಸೂರಿನಿಂದ ವಿನೋದ್, ಆನಂದ್ ಮಂಡ್ಯ, ಖುಷ್ವಂತ್ ಹಾಸನ, ಕಮ್ಮಾರ್ ಧಾರವಾಡ, ಶೇಷಗಿರಿ ಕಾರವಾರ, ಮೈಲಾರಿ ಬೆಳಗಾವಿ, ವೀರೇಶ್ ಬೆಂಗಳೂರಿಂದ, ಸವಿತಾ ಬೆಂಗಳೂರಿಂದ, ದೀಪ್ತಿ ಬೆಂಗಳೂರಿನಿಂದ, ಇವ್ರದ್ದೆಲ್ಲ ಬೇರೆ ಬೇರೆ ನಂಬರ್ ಕೊಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆ ನೋಡ್ಕೊಳ್ಳಿ, ಆ ನಂಬರ್ ಸೇವ್ ಮಾಡಿಟ್ಕೊಳ್ಳಿ. ಕೇವಲ ಇದಕ್ಕೆ ಮಾತ್ರ ಅಂತಲ್ಲ, ಬೇರೆ ಬೇರೆ ನ್ಯೂಸ್ ಇದ್ರೂ ಕೂಡ ನೀವು ಅವರ ಗಮನಕ್ಕೆ ತರಬಹುದು. ಈ ಥರ ನಿಮ್ಮ ಶಾಲೆಗಳಲ್ಲಿ ಆಗ್ತಾ ಇದ್ದರೆ ಮಕ್ಕಳು ಬೇಕಿದ್ರೆ ನಂಬರ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದರೆ ನಮಗೆ ತಿಳಿಸಿ. ಇವತ್ತು DCM ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕ ಅಂತ್ಯ ಬೀಳಲೇಬೇಕು. ಯಾಕೆಂತಂದರೆ SDMC ನಡೀತಾ ಇರುತ್ತೆ. ನಿಮಗೆ ದುಡ್ಡು ಕೊಡ್ತಾರೆ ಕ್ಲೀನ್ ಮಾಡೋದಕ್ಕೆ, ಯಾರನ್ನಾದರೂ ಕರ್ಕೊಂಬಂದು ದುಡ್ಡು ಮಾಡಿ ಅಂತೇಳಿ. ಈಗ ಹೆಂಗಿದೆ ಅಂತಂದರೆ ವೀಕ್ಷಕರೇ, ಈಗ ಬೆಂಗಳೂರಂಥ ಪ್ರದೇಶಗಳಲ್ಲಿ ಜನ ಸಿಕ್ಕಿಲ್ಲ ಅಂತಂದರೆ ಈ ಅರ್ಬನ್ ಕ್ಲಾಪಿಂಗ್ ಅಂತೇಳಿ ಒಂದು ಆ್ಯಪ್ ಬರುತ್ತೆ. ನಾನು ಇದನ್ನು ಹೇಳೋದು ಸರಿ ಹೇಳೋದು ಗೊತ್ತಿಲ್ಲ. ಅವ್ರಿಗೆ ಮಾಡಿದರೆ 5 ನಿಮಿಷದಲ್ಲಿ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಹೇರ್ ಕಟಿಂಗ್ ಎಲ್ಲ ನೀವು ಮನೆಗೆ ಬಂದು ಆರಾಮ್ಸೆ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಿರುವಾಗ ಅದನ್ನೇ ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾಡುವಂಥದ್ದಾಗಿದೆ. ಹೀಗಿರುವಾಗ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ ಸರ್ಕಾರದಲ್ಲಿ, ಇದಕ್ಕೊಂದು ವ್ಯವಸ್ಥೆ ಮಾಡಿ. ಇಂಥದನ್ನು ಯಾಕೆ ನಾವು ಪದೇ ಎತ್ತಿ ಹಿಡಿತಾ ಇದ್ದೀವಿ ಅಂತಂದರೆ, ಸರ್ಕಾರ ಕೂತ್ಕೊಂಡು ಇದಕ್ಕೇನು ಮಾಡಬೇಕು, ಮಕ್ಕಳಿಗೆ ಏನು ಮಾಡ್ದಂಗೆ ಏನು ಮಾಡಬೇಕು. ಸರ್ಕಾರ ಏನು ಹೇಳುತ್ತೋ ಗೊತ್ತಾ, ಕೋರ್ಟ್ ಏನು ಹೇಳುತ್ತೋ ಗೊತ್ತಾ, ಈ ಹೆಣ್ಮಕ್ಳೆಲ್ಲ ಇರೋ ಶಾಲೆಗಳಲ್ಲಿ ನೀರು ಮತ್ತು ಟಾಯ್ಲೆಟ್ ಕಂಪಲ್ಸರಿ ಅಂತ ಮಾಡಿದೆ. ಕಂಪಲ್ಸರಿ 7th 8th 9th 10th ಹೆಣ್ಮಕ್ಳು ಶಾಲೆಗಳಿವೆ, ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಕೂಡ. ಯಾಕೆ ಅಂತಂದರೆ, ಯಾಕೆ ಶುದ್ಧ ನೀರು ಕೊಡಬೇಕು, ಯಾಕೆ ಟಾಯ್ಲೆಟ್ ಕೊಡಬೇಕು ಅಂತಂದರೆ, ಗ್ರಾಮೀಣ ಭಾಗದಲ್ಲಿ ಈ ಹೆಣ್ಮಕ್ಳು ದೊಡ್ಡವರಾದಾಗ, ಋತುಮತಿಗಳಾದಾಗ ಅವರು ಕ್ಲೀನ್ ಇರುವಂಥ ನೀರಿಲ್ಲ ಮತ್ತು ಟಾಯ್ಲೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆ ಬಿಟ್ಬಿಡ್ತಾರೆ. ಯಾರ ಜವಾಬ್ದಾರಿ? ಅವರು ಶಾಲೆ ಬಿಡುವಂಗೆ ಮಾಡಿದ್ದು ನಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಅಲ್ವಾ? ಆಗ ಸರ್ಕಾರ ಏನು ಮಾಡಬೇಕು? ಒಳ್ಳೆ ಟಾಯ್ಲೆಟ್ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು. ಇದ್ರ ಬಗ್ಗೆ ಚಿಂತನ ಮಂಥನಗಳಾಗಬೇಕು. ಒಬ್ಬರನ್ನಲ್ಲಿ ಕೆಲಸಕ್ಕೆ ಇಟ್ಕೋಬೇಕು ಯಾರನ್ನಾದರೂ. ಆಮೇಲೆ ಸರ್ಕಾರಿ ಶಾಲೆಗಳು ನಾನು ಪದೇ ಹೇಳ್ತಾ ಇರ್ತೀನಿ, ಹಳೆ ಸ್ಟೂಡೆಂಟ್ಸ್ಗಳು ಇರ್ತಿರ್ತೀನಿ. ಎಷ್ಟು ಹಳೆ ಸ್ಟೂಡೆಂಟ್ಸ್ ಇರ್ಬೋದು ಒಂದು ಶಾಲೆಯಲ್ಲಿ? ಒಂದು 300 400 500 ಇರಲಿಕ್ಕಿಲ್ವಾ? ನೀವು ಆ ಶಾಲೆಯಲ್ಲಿ ಕಲ್ತವ್ರಲ್ವಾ? ನಿಮಗೆ ಎಲ್ಲರೂ ಒಂದು 400 500 ಜನ 100 ರೂಪಾಯಿ ಹಾಕಿದ್ರು ಕೂಡ ಎಷ್ಟಾಯಿತು ದುಡ್ಡು? ಒಂದು 40,000 ರೂಪಾಯಿ ತನಕ ದುಡ್ಡಾಯಿತು. ಅದರಲ್ಲಿ ಒಂದು 2,000 3,000 ಯಾವುದಕ್ಕೂ ಒಂದು ಅಲ್ಲಿ ಕ್ಲೀನಿಂಗ್ ಮಾಡೋದು ಕೊಡಲಿಕ್ಕೆ ಆಗಲ್ವಾ?
ಮನಸ್ಸಿದ್ದರೆ ಆಗತ್ತೆ. ಸರ್ಕಾರನ ಕೊಡಲಿ, ನಾವು ಕೊಡಲಿ, ನಮ್ಮ ಮಕ್ಕಳನ್ನ ಹಿಂಗೆ ಬಿಟ್ಟರೆ ಹೆಂಗೆ? ಎಲ್ಲರ ಒಂದೊಂದು ನಂಬರ್ ಹಾಕ್ತಾಯಿದ್ದೀನಿ, ಬರೆದಿಟ್ಕೊಳ್ಳಿ ನೀವು. ನೋಡಿ, ಅಲ್ಲಿ ಒಂದೊಂದೇ ನಂಬರ್ ಬರ್ತಾಯಿದೆ. ನಿಮ್ಮೂರ ಶಾಲೆಯಲ್ಲಿ ಕೂಡ ಹೀಗೆ ಆಗ್ತಾ ಇದ್ದರೆ, ನಿಮಗೆ ಕಿರಿಕಿರಿ ಮಾಡ್ತಾಯಿದ್ರೆ, ನೀವು ಟಾಯ್ಲೆಟ್ ಅಥವಾ ತೊಳೀತಾ ಇದ್ದರೆ ಖಂಡಿತವಾಗಲೂ ನಮ್ಮ ರಿಪೋರ್ಟರ್ಗಳ ನಂಬರ್ ತಗೊಳ್ಳಿ. ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ನಂಬರ್, ರಿಪೋರ್ಟರ್ಗಳ ನಂಬರ್, ಓಂ ಪ್ರಕಾಶ್ ಮುನ್ನೂರು ಕಲಬುರಗಿ, ಅವರ ನಂಬರ್ ಸೇವ್ ಮಾಡಿಟ್ಕೊಳ್ಳಿ. ಪದೇ ಪದೇ ಬರ್ತಾನೆ ಇರುತ್ತೆ. ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಹೇಳಿ. ನೋಡಿ, ಇಲ್ಲಿ ಸೇಡಂನಿಂದ, ಆಳಂದದಿಂದ, ಅಫ್ಜಲ್ಪುರ, ಜೇವರ್ಗಿ, ಇದೆಲ್ಲ ತಾಲೂಕು. ಅದಕ್ಕೆಲ್ಲ ಓಂ ಪ್ರಕಾಶ್ ಮುನ್ನೂರು ಬರ್ತಾರೆ. ಆಯಿತಾ? ಚಿತ್ತಾಪುರ ತಾಲೂಕಿನಲ್ಲಿ ಇಂಥ ಘಟನೆ ಆದರೆ ಅವ್ರಿಗೊಂದು ಫೋನ್ ಮಾಡಿ ಹೇಳಿ, ಸರ್ ಇಲ್ಲೂ ಆಗ್ತಾ ಇದೆ ಅಂತೇಳಿ. ಅದ್ರ ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ನೀವು ಬೇರೆ ಸುದ್ದಿಗಳನ್ನು ಕೂಡ ಕೊಡ್ಬೋದು. ನಾವು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಶಾಲೆಯ ಮಕ್ಕಳಿಗೆ 23 ಸೈಕಲ್ ಕೊಟ್ವಿ. ಆಮೇಲೆ ಮತ್ತೊಬ್ಬರು ಥಾಯ್ಲ್ಯಾಂಡ್ಗೆ ಹೋಗಬೇಕು ಅಂತೇಳಿ ವಿಕಲಚೇತನರಿದ್ದರು, ಅವರಿಗೆ 2 ಲಕ್ಷ ರೂಪಾಯಿ ಮಾಡಿಕೊಟ್ವಿ. ಇದೆಲ್ಲ ಆಗ್ತಾ ಇರುತ್ತೆ.